ಲತಮ್ಮ ಲತಮ್ಮ. ಓ ಸುನಂದಕ್ಕ, ಬಾ ಸುನಂದಕ್ಕ ಬಾ. ಲತಮ್ಮ, ಬಡ್ಡಿ ಕೊಡ್ತೀಯಂತಲ್ಲಮ್ಮ ನೀನು ಯಾರನ ದುಡ್ಡು ಇಸ್ಕೊಂಬರಿದ್ರೆ ₹2 ಬಡ್ಡಿ ಅಂತ ದುಡ್ಡು ಕೊಡ್ತೀಯಂತಲ್ಲ, ಅದಕ್ಕೆ ಕೇಳಕ್ಕಂತ ಬಂದ್ವಮ್ಮ. ನಮ್ಗೊಂದು 50,000 ಇವಾಗ ದುಡ್ಡು ಬೇಕಾಗಿತ್ತು ಅರ್ಜೆಂಟು, ಅದಕ್ಕೆ ಬಂದ್ವಿ ಕಣಮ್ಮ. 50,000 ಏನು, 1,00,000ನೇ ಕೊಡ್ತೀನಿ. ನನ್ನ ಹತ್ರ ಇಲ್ಲ. ಇದೆಲ್ಲನ ರುದ್ರಕ್ಕನ ಹೆಂಡವರಲ್ಲಿದೆ. ರುದ್ರಕ್ಕರ ಮನೆ ಹತ್ರ ಹೋಗಿ ಅವ ಅಣ್ಣಗೆ ಹೇಳಿರ್ತೀನಿ, ಕೊಡ್ತಾರೆ. ಹೋಗಿ ಅವ್ರ ಮನೆ ಹತ್ರ ಐತೆ ನನ್ನ ದುಡ್ಡು. ಅಯ್ಯೋ ಶಿವನಿ, ಅವ್ರಿಗೆ ಕೊಟ್ಟಿದ್ದೀಯನಲ್ಲ ತಮ್ಮ. ಅಯ್ಯೋ ನಾನು ನೀನು ಕೊಡ್ತೀಯನೋ ಅಂತೇಳಿ ಕರ್ಕೊಂಬಂದೆ. ಅವ್ರನ್ನೂ ಕೇಳೋದಾದರೆ ಬೇಡ ಕಣಮ್ಮ ದುಡ್ಡು. ಅವ್ರ ಸವಾಸ್ ಬೇಡ, ಇನ್ನು ನೀನು ತೆಗಿ ಇಸ್ಕೊಂಬನಂತ ಬಂದ್ವಿ ಕಣಮ್ಮ. ಅಯ್ಯೋ ಅವ್ರ ದುಡ್ಡು ಇಸ್ಕೊಂಡ್ರೆ ಎಲ್ಲನ ಬಂದು ಹೊಲ್ದಾಗೆಲ್ಲ ಎಳ್ಳೀರು ಕೇಳೋದು, ಅದು ಇದು ಮಾಡೋದು. ಅಯ್ಯೋ ಅವ್ರ ಕೆಲ್ಸಕ್ಕೆ ಕರೆಯೋದು. ಅಯ್ಯೋ ದುಡ್ಡು ಕೊಟ್ಟಿದ್ದೀವಿ ಅಂತ ಮರ್ಯಾದಿಗೆ ಏನೇನೋ ಕೆಲಸ ಮಾಡ್ಬೇಕು ಅವರಿಗೆ. ಇಲ್ಲ, ನನ್ನ ಹತ್ರ ಇಲ್ಲ. ನನ್ನ ತೆಗಿರೋ ದುಡ್ಡೆಲ್ಲನ ಅವ್ರ ಕೈಗೆ ಕೊಟ್ಟಿರೋದು. ಅವರು ಯಾಕಂದರೆ ಅವರೇ ಎಲ್ಲ ಬಡ್ಡಿ ವ್ಯವಹಾರ ಮಾಡ್ತಾರಲ್ಲ, ಅವ್ರ ಕೈಗೆ ಕೊಟ್ಟಿದ್ದೀವಿ. ಏನೇ ದುಡ್ಡು ಬೇಕಂದ್ರೂ ಅವ್ರ ಹತ್ರನೇ ಕೇಳ್ರಿ, ಬರ್ರಿ ಕೊಡಿಸ್ತೀನಿ. 50,000 ಅಲ್ಲ ಅಂದರೆ 1,00,000 ಕೊಡಿಸ್ತೀನಿ. ಇಲ್ಲ ಕಣಮ್ಮ, ನೀನು ಕೊಡೋದಾದರೆ ಕೊಡು, ಇಲ್ಲಾಂದರೆ ಏನೋ ಬೇಡ. ಇಲ್ಲ ಕಣಕ್ಕ, ನನ್ನ ಹತ್ರ ಇಲ್ಲಾಗ ಬಂತು ನೋಡು. ಅಕ್ಕ ಬಾರಕ್ಕ, ಇವ್ರಿಗೆ ದುಡ್ಡಂತೆ. ಐದವ ದುಡ್ಡು. ಓ ಇವನು ಪ್ರೇಮುಗೆ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ತಮ್ಮ ಮಕ್ಕಳಿಗೆಲ್ಲ ದುಡ್ಡು ಕೊಡಬಾರ್ದು, ಭಾರಿ ಇದು ಮಾತಾಡ್ತಾರೆ ಇವರು. ಅಯ್ಯೋ ಹೋಗೇನೋ ಮರ್ಯಾದೆಗೆ 2 ಎಳ್ಳೀರು ಕೊಡೋಕ್ಕಾಗಲ್ವ ಇವ್ರು? ಯೋಗ್ಯತೆಗೆ ಎಳ್ಳೀರು ಕೇಳಿದ್ರೆ ಹೆಂಗೆ ಮಾತಾಡ್ತಾರೆ ಎರಡು. ಅಯ್ಯೋ ಬಿಡಮ್ಮ, ನಾವು ನಿನ್ನ ಕೇಳಲಿಲ್ಲ, ನಾನು ಕೇಳಕ್ಕೆ ಬಂದಿದ್ದು ಲತಮ್ಮನ ಕೇಳೀವಿ, ನಿನ್ನೇನು ಕೇಳಲಿಲ್ಲ ಬಿಡು. ಲತಮ್ಮ, ನಾವು ಯಾಕೆ ಗೊತ್ತೇ ನೀನು ದುಡ್ಡು ಕೇಳಿದ್ದು? ನಮ್ಮ ಹೊಲ್ದಾಗೆ ಸ್ಟಾರ್ಟ್ರು ಮೋಟ್ರು ಎಲ್ಲನ ಕಳ್ತನ ಆಗಿದ್ದಾವೆ. ಅದಕ್ಕೆ ಯಾರು ಅಂತ ಗೊತ್ತಾಗಲಿ ಆಮೇಲೆ ಇದ್ದಾವೆ ಗ್ರಹಚಾರ. ಅದಕ್ಕೋಸ್ಕರನ ದುಡ್ಡು ಬೇಕಾಯಿತು ನಮಗೆ, ಅವನ್ನೆಲ್ಲ ತೋರ್ಬೇಕಾಯಿತು. ಅಡಿಕೆ ಗಿಡ ಕೈಗೆ ಬಂದಾವೆ ಅಂತ ಹೇಳಿ ಅದಕ್ಕೇನೆ ತರೋಣ ಅಂತ ಹೇಳಿ ಹೊಲ್ಟಿದ್ವಿ. ಅದಕ್ಕೆ ಕೇಳಿದೆ ಅಷ್ಟೇ. ಯಾರಂಬದು ಗೊತ್ತಾಗಲಿ, ಅವಾಗ ಇದಾವೆ ಗ್ರಹಚಾರ. ಅಯ್ಯೋ ಇಲ್ಲೇನು ಹೇಳ್ತಾ ಇದೆಯೋ? ಇಲ್ಲೇನು ಹೇಳ್ತಾ ಇದೆಯಾ? ಇನ್ನು ನಾವು ಕತ್ಕೊಂಡ್ಬಂದಿದ್ದೀವ ಹಂಗೆ ಹೇಳ್ತಾ ಇದೆಯಾ? ಊರ ಬಡ್ಡಿ ಕೊಡ್ತಾರಲ್ಲ ಅಂತಾರೆ ಮಾಡೋದು. ನಮ್ಮ ಹುಡುಕೊಂಬರ್ಲಿ, ದುಡ್ಡು ಕೇಳಲಿ, ಹಂಗಾದ್ರೆ ದುಡ್ಡು ಕೇಳ್ತಾರೆ, ನಮಗೆ ಬಡ್ಡಿ ಬರುತ್ತೆ ಅಂತ ಹೇಳಿ ಇಂಥ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ ಅಂತ ನಮಗೆ ಚೆಂದ ಗೊತ್ತೈತಿ ಯಾರು ಮಾಡ್ಯವ್ರೆ ಅಂತ ಹೇಳಿ. ಒಂದೀಟ್ ನಮಗೆ ಸುಳ್ಳು ಸಿಗಲಿ, ಆವಾಗ ಇದ್ದಾವೆ ಯಾರು ಅಂತ ಹೇಳಿ ಗ್ರಾಚಾರ ಬಿಡಿಸಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ಇದು ಮಾಡ್ತೀವಿ. ಅದು ಯಾರು ಮಾಡ್ಯಾರೋ ಅಂತ ತಂದಲ್ಲಿ ಇಕ್ಕಿದ್ರೆ ಸರಿ, ಇಲ್ಲಾಂದ್ರೆ ನಾವೇನಿಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಬಡ್ಡಿ ಕೊಡ್ತಾರೆ ಅಂತ ಹೇಳಿ ಕೊಡೋರಿಗೆಲ್ಲ ಹೆದರಿಕೆ ಮಕ್ಕ ಆಗುತ್ತೆ. ನಾವು ಯಾಕೆ ಇಲ್ಲಿ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ನಮ್ಮ ಮನೆಗೆ ಹಿಂಗೆ ಮಾತಾಡಬೇಡ್ರಪ್ಪ ನೀವು ಜೋರಾಗೆ. ನಮ್ಮ ಅಯ್ಯಪ್ಪ ಬೈತೈತೆ ನನ್ನ. ಅಲ್ಲ, ಇಲ್ಲಿ ಯಾರೋ ಕಳ್ತನ ಮಾಡ್ಕೊಂಬಂದವ್ರೆ, ಇವ್ರು ಹೊಲ್ದಕ್ಕೆ ಹೋಗಿ ಅಮ್ಮಂಗೆ ಇಲ್ಲಿ ಮಾತಾಡ್ತಾರಲ್ಲ ಇವರು. ನಿನಗೆಲ್ಲ ಹೇಳಿದ್ದು ಯಾವಳು ಮಾಡಿದಾಳೆ ಯಾವನ್ ಮಾಡಿದಾನೆ ಎಂಬುದು ಗೊತ್ತಾಗ್ಲಿ, ಐದವ್ ಗ್ರಾಚಾರ ಅಂತ ಹೇಳಿ ಹೇಳಿದ್ದು. ಐದವ್ ನೋಡು ಸರಿಯಾಗಿ ಮಾಡ್ತೀವಿ. ಯಾಕಕ್ಕ ಇವ್ರು ಹಿಂಗೆ ಮಾತಾಡ್ತಾರೆ? ಅಯ್ಯೋ ಮೊನ್ನೆ ಅವ್ರು ಹೊಲ್ದಕ್ಕೆ ಹೋಗಿದ್ವಿ ಕಣೆ, ಏನೋ ದುಡ್ಡು ಕೊಟ್ಟಿದ್ವಿ ಬಿಡು, ಪ್ರೇಮಣ್ಣಿಗೆ ಹೇಳೋಕ್ಕಾಗುತ್ತೆ ಅಂತ ಹೇಳಿ ನಮ್ಮ ಅಯ್ಯಪ್ಪ ಏನು ಮಾಡ್ತು, ಒಂದು 10 ಎಳ್ಳೀರು ಕೀಳಿಸ್ತು. ಒಂದು 10 ಎಳ್ಳೀರು ಕೀಳಿಸ್ಬಿಟ್ಟು ಬೆಳತ್ಲಾಗೆ ಹೋಗ್ಲಿ ಅತ್ತ, ಹೆಂಗೋ ಕುಡಿಯೋಣ, ಹಂಗೆ ಮನೆಗೂ ತಗೊಂಡೋಗೋಣ ಅಂತ ಹೇಳಿ ಕೀಳ್ಸಿದ್ಕೆ ಬಂದು ಹಂಗೇನೆ ನಮ್ಮ ಹೊಲ್ದಾಗ ಎಳ್ಳೀರು ಕೀಳ್ಬೋದೇ ನೀವು ಅಂತ ಹೇಳಿ ಜೋರು ಮಾಡ್ತಾರೆ ಗಂಡ ಹೆಂಡತಿ ಇಬ್ರು. ಅಲ್ಲ ಸುಮ್ಮನಾಗಬೇಕಪ್ಪ, ದುಡ್ಡು ಕೊಟ್ಟವ್ರೆ ಅಂತ ಹೇಳಿ. ದುಡ್ಡು ಕೊಟ್ಟವ್ರಲ್ಲ, ನಮಗೆ ಕಷ್ಟಕ್ಕೆ ಆಗಿದಾರಲ್ಲ ಅಂತ ಹೇಳಿ ಸುಮ್ಮನಾಗಲ್ಲ. ಏನು 1 2 ಎಳ್ಳೀರು ಕಿತ್ತರೆ ಏನಾಯಿತು ಅಂತೆ ಇವ್ರಿಗೆ? 1 2 ಎಳ್ಳೀರು ಕಿತ್ತಿದ್ಕೆ ಹೆಂಗೆ ಆಡ್ತಾರೆ ನೋಡು. ಅದಕ್ಕೆ ಮತ್ತೆ ನಮ್ಮ ಅಯ್ಯಪ್ಪ ರಾತ್ರಿ ಹೋಗಿ ಮೋಟ್ರು ಸ್ಟಾರ್ಟ್ರು ಎಲ್ಲನ ಎತ್ಕೊಂಡು ಬಂದೈತಿ. ಇವಾಗ ನಮ್ಮನ್ನ ಹಸ್ಕೊಂಡು ಬರಲೇಬೇಕು ಅವರು. ಊರಾಗ ಯಾರು ಕೊಡಲ್ಲ ಅವರಿಗೆ ದುಡ್ಡ. ಊರಾಗ ಕೊಡ ಅಂತಾರೆ ಯಾರು ಇಲ್ವೇ ಇಲ್ಲ ಇವಾಗ. ನೀವು ತಗೊಂಬಂದಿದ್ರೆ ನಂಗೆ ಸ್ಟಾರ್ಟ್ರು ಮೋಟ್ರು ಎಲ್ಲನ. ಮತ್ತೆ ಬುದ್ಧಿ ಕಲಿಸ್ಬೇಕಂತಾರಿಗೆಲ್ಲ ನಾ ಕಷ್ಟಾಗೆ ಯಾರು ಕೊಡ್ತಾರಪ್ಪ ಅಂತ ಗೊತ್ತಾಗಬೇಕು. ನೀವು ಅಡಿಕೆ ಗಿಡ ಕೈಗೆ ಬಂದಾವೆ, ಮೋಟ್ರು ಸ್ಟಾರ್ಟ್ರು ಎಲ್ಲನ ತೆಗ್ದಿರೋದು ನಾವೇನಿ. ಬರಲಿ ಮತ್ತು ನಮ್ಮನ್ನು ಹುಡ್ಕೊಂಡು ಬಂದರೆ ಕಷ್ಟ ಇನ್ನೊಂದು ಗೊತ್ತಾಗಬೇಕಣ್ಣ ಹೇಳತ್ತಾ. ಹಂಗೆ ಮಾಡ್ಬೇಕು ಈಗಿನ ಜನಗಳಿಗೆ. ಮತ್ತೆ ನಾವು ಬಡ್ಡಿ ಕೊಡ್ತಿದ್ದೀವಿ ಅಂದರೆ ಮತ್ತೆ ಎತ್ತಕಕ್ಕೆ ನೋಡ್ತಾರೆ. ಕೇಳಿರು ಕೊಡ್ತಾ ಇರಲಿಲ್ಲ ಇವನು. ಯೋಸ್ ಮಾತಾಡೋ ಪ್ರೇಮಣ್ಣ ಇವಾಗ ತಂದು ಕೊಟ್ಟ. 50,000 ಆಗಿತ್ತು, 5,000 ಬಡ್ಡಿನೂ 50,000 ದುಡ್ಡನ್ನು ಎಲ್ಲ ಕೊಟ್ಟೋಗ್ಯವನೇ. ಹಾಗೆ ತಿರುಗಿ ಕೇಳೋದೇ ಇಲ್ಲ ನಮಗೆ ಮಾತಾಡ್ತಾನೆ. ಅದಕ್ಕೆ ಕಷ್ಟ ಬಂದಾಗ ಯಾರು ಕೊಡ್ತಾರೆ? ಬಡ್ಡಿ ಕೊಡೋರೆ ತಾನೇ ಕಷ್ಟ ಬಂದಾಗ ಬಡ್ಡಿ ಕೊಡೋದು. ಅದಕ್ಕೆ ಮತ್ತೆ ಗೊತ್ತಾಗಲಿ ಅಂತೆಲ್ಲ ಹಿಂಗೆ ಮಾಡಿರಿ, ಸುಮ್ಮನಿರು. ಯಾರಿಗೂ ಹೇಳೋಕೆ ಹೋಗ್ಬೇಡ ನೀನು. ಹಿಂಗೆ ಮಾಡಿದ್ರೆ ಮತ್ತೆ ನಾವು ಬಡ್ಡಿ ಹೊಡಿಸ್ಕೊಂಬಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ ಕಣೆ. ಈ ಕಾಲದಾಗ ಹಿಂಗೆ ಇರಬೇಕು. ಮತ್ತೆ ನಮ್ಮ ಹತ್ರ ದುಡ್ಡು ಇಸ್ಕೊಂಬಿಲ್ಲ ಅಂದರೆ ಯಾರು ಬಡ್ಡಿ ಕೊಡ್ತಾರೆ? ಹೌದೇನಂಗಾದ್ರೆ ನೀವೇ ಅಕ್ಕ ಮಾಡಿರೋದು? ಮತ್ತೆ ನಾವೇನೇ ಮತ್ತೆ ಏನು ಅನ್ಕೊಳ್ಳಿ, ಮತ್ತು ನಮ್ಮನ್ನ ಎದುರು ಹಾಕೊಂಡು ಯಾರೂ ಇಲ್ಲಿ ಇರೋಕ್ಕಾಗಲ್ಲ ಬಿಡು. ನಮ್ಮ ಅಯ್ಯಪ್ಪ ಹಂಗೆ, ನಮ್ಮ ಅಯ್ಯಪ್ಪನ ಏನೋ ಎದುರು ಹಾಕಬಿಟ್ರೆ ಯಾರನ ಏನೋ ಮಾಡಿಬಿಡುತ್ತೆ.
ಹಂಗೇನೆ ಹಿಂಗಲ್ಲ ನಮ್ಮ ಅಯ್ಯಪ್ಪ. ಓ ಅದಕ್ಕೆ ಮತ್ತೆ ನಮ್ಮ ಬಡ್ಡಿ ಉದ್ರದು. ಓ ಹಿಂಗಲ್ದಿದ್ರೆ ನಮ್ಮ ತಗೆ ಉದುರ್ತಿರ್ಲಿಲ್ಲ ಬಿಡು. ನಮ್ಗೆ ಅದಕ್ಕೆ ಮತ್ತೆ ಮನೆ ತಕ್ಕೆ ತಂದು ಕೊಡೋದ್ಲ ತಮ್ಮ. ನೀನು ಹಂಗೆ ಇರ್ಬೇಕು ಈ ಕಾಲದಾಗಿ. ಯಾರಿಗನಾತ ಹಂಗೆ ಜೋರು ಮಾಡ್ಬೇಕು, ಯಾರಿಗನಾತ ಹಂಗೆ ಅನ್ಬೇಕು. ನೀನು ನಾದ್ನಿಗೆ ಆಗ್ಲಿ ಹೇಳು, ನಿಮ್ಮ ತಮ್ಮ ಹೆಂಡ್ತಿಗೆ ಅವಳಿಗೂ ಹಂಗೆ ಸರಿಯಾಗಿ ಹೇಳ್ಬೇಕು. ನೀನು ಯಾತನ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇವಾಗ ಹೆಂಗೆ ನೋಡು, ಇವಾಗ ಅದಕ್ಕೆ ದುಡ್ಡು ಬೇಕು. ಅದಕ್ಕೆ ನಾನು ಕೇಳೋಕೆ ಬಂದವ್ರು. ಅದಕ್ಕೆ ನಾನು ಇಲ್ಲ ಅಂದೆ, ನಿನ್ನ ಕೈ ಕೊಟ್ಟಿದ್ದೀನಿ ಕದೇ ಹೋದ್ರು ನೋಡು. ಇವಾಗ ನೀನು ಕೇಳಲೇಬೇಕು ಅವರು. ಗೊತ್ತಾಗಲ್ವೇ ಅವರಿಗೆ ನಮ್ಮ ಕಷ್ಟ ಕೊಡ್ತಾರಲ್ಲ ಅಂತ ಹೇಳಿ. ಯಾಕ ಒಳ್ಳೊಳ್ಳೆ ಐಡಿಯಾ ಮಾಡ್ತಿರ್ ಕಣಕ್ಕ ನೀವು, ಹೆಂಗೆ ಬಡ್ಡಿ ದುಡ್ಡು ಕಮ್ಮಕ್ಕೆ. ಮತ್ತು ನನ್ನ ಗಂಡ ಇಂಥವೆಲ್ಲನ ಪಾಳಿಗೆ ಇದಾರ ಅವರು. ಏನಿಲ್ಲ ಇವಾಗ ಹೆಂಗೂ ಮೋಟ್ರು ಸ್ಟಾರ್ಟ್ರ್ ಎಲ್ಲ ಬಿಚ್ಕೊಂಬಂದಿದ್ದೀವಿ. ಬುದ್ಧಿ ಬರ್ಬೇಕು ಮತ್ತು ಚೆಂದಕ್ಕೆ ನೋಡು. ಇವಾಗ ಅಡಿಕೆ ಗಿಡ ಕೈಗೆ ಬಂದವಲ್ಲ, ನಾವು ಅವ್ರನ್ನಂದ್ರೆ ಹೆಂಗೆ ದೊಡ್ಡವ್ರನ್ನ ಬಡ್ಡಿ ಕೊಡೋರ್ನ ಅಂತ ಗೊತ್ತಾಗಬೇಕು. ನಾವು ಮರ್ಯಾದೆ ಒಂದು ಎಳ್ನೀರು ಕಿತ್ಕೊಡೋಕೆ ಹಿಂಗೆ ಆಡಿದ್ವಲ್ಲ ನಾವು ಅಂತ ಹೇಳಿ ಗೊತ್ತಾಗ್ಬೇಕು. ಚೆನ್ನಾಗಿ ಗೊತ್ತಾದರೆ ಇನ್ನೊಂದು ಸತಿ ಹಂಗೆಲ್ಲ ಮಾತಾಡಲ್ಲ, ಸುಮ್ಮನೆ ಆಗ್ತಾರೆ. ನೀವೇ ದೊಡ್ಡರಪ್ಪ, ನೀವೇ ದೊಡ್ಡಿದು ಅಂತಾರೆ. ನೋಡು, ಅವ್ನು ರಾಮಣ್ಣ ಬೆಳಿಗ್ಗೆ ಬದನೆಕಾಯಿ ಬೆಳೆದಿದ್ದಂತೆ. 2 kg ಬದನೆಕಾಯಿ, ಟಮಾಟೆ ಹಣ್ಣು, ಹಸ್ರುಕಾಯಿ ಎಲ್ಲ ತಂದು ಕೊಟ್ಟೋಗಿ ಅವನಿಗೆ. ನೋಡು, ಕೊಡೋರು ಕೊಡ್ತಾರೆ, ಮರ್ಯಾದೆಗೆ ಇರ್ತಾರೆ ಕಣಕ್ಕ. ನಮಗೆ ದುಡ್ಡು ಕೊಟ್ಟವ್ರೆ ಬಿಡು ಅಂತ ಹೇಳಿ ಮರ್ಯಾದೆ ಕೊಡೋರು ಕೊಡ್ತಾರೆ. ಮನೆ ದಿನ ಅವನು ಭೂತಣ್ಣ ಇದು ಕೋಳಿ ಸಾರು ಮಾಡಿದ್ದಂತೆ, ಕರ್ಕೊಂಡು ಹೋದ, ಬಾರಮ್ಮ ಉಣ್ ಬಂತೆ ಅಂತ ಹೇಳಿ. ಯಾರನ್ನತ್ ನಮ್ಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತೇ? ಇವನೇ ಹಿಂಗೆ ಮಾತಾಡಿದ್ದು. ಅದಕ್ಕೆ ಮತ್ತೆ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾವು ಹಿಂಗೆ ಮಾಡಿದ್ದು. ಅಲ್ಲ ಯಾರಿಗೂ ಗೊತ್ತಿಲ್ಲಲೇ, ಮತ್ತೆ ಅವ್ರಿಗೇನಾದ್ರು ಗೊತ್ತಾಗಲಿ ನಾವೆಂಬದಕ್ಕೆ ಏನು ಪ್ರೂಫು, ಏನು ಸಾಕ್ಷಿ? ನಾವೇನೇ ಕದ್ದಿದ್ದೀವಿ ಎಂಬದಕ್ಕೆ ಏನು ಸಾಕ್ಷಿ? ನಮ್ಮ ಮೇಲೆ ಹೆಂಗೆ ಕೊಟ್ಟೆ ನೀನು ಕಂಪ್ಲೇಂಟು? ಹಂಗೆ ಕೇಳೋದು ಅಷ್ಟೇ. ಅಲ್ಲ ಇವಾಗ ಬಿಡತ್ತ ಹೋಗ್ಲಿ ಅಂತ ತಿರುಗಿ ಇನ್ನೊಂದು ಹಾಕ್ತಾರೆ. ಇನ್ನೊಂದೂ ಕಳ್ತನ ಮಾಡೋದೇನೆ. ಹೋಗೊಂದು ರಾತ್ರಿಗೆ ಎಲ್ಲ ಎಪ್ಕೊಂಬರುತ್ತೆ ನಮ್ಮ ಅಯ್ಯಪ್ಪೇನು ಹೋಗಿ. ಅದನ್ನ ಎಲ್ಲ ತಗೊಂಬಂದ್ರೆ ಗೊತ್ತಾಗುತ್ತೆ ಆವಾಗ. ಅಲ್ಲ ಊರಾಗೆ ನಿನ್ಗೆ ಯಾರೇ ಆಗಲಿ ಎಷ್ಟು ಮರ್ಯಾದೆ ಕೊಡ್ತಾರೆ ಅಕ್ಕ? ಹೆಂಗೆ ಬಡ್ಡಿ ಕೊಡ್ತೀವಿ ಅಕ್ಕ, ಯಾ ದುಡ್ಡು ಇಕ್ಕೊಂಡೈತೆ ಅಂತ ಎಷ್ಟು ಜನ ಮರ್ಯಾದೆ ಕೊಡ್ತಾರೆ. ಒಬ್ಬೊಬ್ರಿಗೆ ಹಿಂಗೆ ಮಾತಾಡ್ತಾರೆ. ಈಗ ಯಾರು ತಗೋನಾಗಲಿ ಒಳ್ಳೆ ಮಾತಾ ಮಾತಾಡಿದೆ ನೀನು. ಹಿಂಗೆ ಎಡ್ಡಮ್ ಸೆಡ್ಡಮ್ ಮಾತಾಡಿದ್ರೆ ಯಾರು ಕೇಳಲ್ಲಲ್ವೇನಕ್ಕ? ಇವಾಗ ಯಾರು ಕೇಳಲ್ಲ, ಅವ್ರಿಗೆ ಅದು ಅರ್ಥ ಆಗಲ್ವಲ್ಲ. ಅರ್ಥ ಆಗಲ್ಲ, ಯಾರು ನನ್ಗೆ ಹಂಗೆ ಮಾಡಲ್ಲ ಗೊತ್ತೇ. ಇವನು ಹಿಂಗೆ ಮಾಡಿದ್ದು, ಇವಳು ಸುರಂದಿರೋ ಹಂಗೆ ನನಗೆ. ನಾನು ಯಾಕಂದ್ರೆ ಆಗ ನಮ್ಮ ಸಾವಿತ್ರಿ ಇದ್ರಳಲ್ಲ, ಅವಳು ಇಲ್ಲದ್ದು ಹೇಳ್ಕೊಡ್ತಾಳೆ. ಅವಳಿಗೆ ಏನು ಬರಲ್ಲ ಕಣೆ. ಅವಳನ್ನು ಏನೋ ಮಾಡಿದ್ರೆ ಸಾಕು, ಅವಳಿಗೂ ಏನೋ ಒಂದು ಮಾಡಿ ನಾನು ಮುಂದಕ್ಕೆ ಬರಬೇಕು ಅಮ್ಮಂಗೆ ಮಾಡ್ತೀನಿ ಅಂತೀನಿ. ಅವಳು ನಮ್ಮ ಸಾವಿತ್ರಿ ಏನೂ ಮಾಡಲ್ಲ, ಮನೆ ಬಿಟ್ಟು ಹಸಿಗೆ ಹೋಗಲ್ಲ. ಏನು ಮಾಡ್ತಾಳೋ ಏನೋ. ಸುಮ್ಮನೆ ಬಿಡಿ ಸುತ್ತುತ್ತಾ ಇರ್ತಾಳೆ. ಬಿಡಿ ಸುತ್ತು ಎಳಿತಿರ್ತಾಳೆ. ಬಿಡಿ ಸುತ್ಕೊಂಡೇ ಜೀವನ ಮಾಡ್ತಾಳೆ ಅವಳು. ನೋಡೋಕೆ ಅವಳು ಏನೇ ಅಂದ್ರೂ ಬರಲ್ವಲ್ಲ ನಿನ್ನ ಸುದ್ದಿಗೆ. ಅವಳಿಗೆ ಬರೋಕ್ಕೆ ಧೈರ್ಯನೂ ಇಲ್ಲ, ದುಡ್ಡೂ ಇಲ್ಲ. ಮೇಯ್ನ್ ದುಡ್ಡು ಇರಬೇಕು. ನನಗೆ ಹೆದರಿಕೆಂಬ್ತಾಳೆ. ಬಿಡು, ಅವ್ರು ಮಸ್ತ ಬಡ್ಡಿ ಕೊಟ್ಟವ್ರೆ, ದುಡ್ಡು ಐತೆ ಅವ್ರ ತಾಗೆ ಅಂತ ಹೇಳಿ ಹೆದರಿಕೆಂಬ್ತಾಳೆ ನನಗೆ. ಅಲ್ಲ ಏನೇ ಅಂದ್ರೂ ಅವಳಿಗೆ ದುಡ್ಡು ಪಡ್ಡು ಬೇಕಾದಾಗ ಕೇಳ್ಕೊಂಡು ನಮಗೆ ದುಡ್ಡು ಬೇಕು ಹಂಗೆ ಹಿಂಗೆ ಅಂತ ಯಾತಕ್ಕೂ ಬರಲ್ವಲ್ಲ ಅವಳು. ದುಡ್ಡು ಬೇಕು ಅಂತ ಹೇಳಿ ಬತ್ತಾಳು ನೋಡ್ಲತ್ತ. ಇಷ್ಟ್ರಾಗಿ ಅವಳು ಬತ್ತಾಳು ಕಣೆ. ದುಡ್ಡು ಬೇಕು, ಬಡ್ಡಿ ಅಂತೆ ದುಡ್ಡು ಕೊಡು ಅಂತೇಳಿ ಅವಳು ಬತ್ತಾಳು ನೋಡಂತಕ್ಕೆ. ಯಾರು ಬರ್ದಂಗಂತ ಇರಲ್ಲ. ಇಡೀ ಊರಾಗ ಎಷ್ಟು ಜನ ಇಸ್ಕೊಂಡವ್ರೆ? ಯಾರು ಒಬ್ಬೊಬ್ರು ಇರೋ ಅಂತಾರೆ ಇಸ್ಕೊಂಡಿಲ್ಲ ಅಷ್ಟೇ. ಎಲ್ಲ ಬಡವ್ರು ಅಂತಾರಿಗೆಲ್ಲ ನಾನು ಬೇಕಾಗ್ತೀನಿ. ಇವ್ರು ನೋಡು ಒಳ್ಳೆ ಐಡಿಯಾ ಮಾಡಿದ್ದಾರೆ. ಬಡ್ಡಿ ದುಡ್ಡು ಇಸ್ಕೊಂಬಲ್ಲ ಅಂತ ಹೇಳಿ ಜೋರು ಮಾಡ್ತಾರೆ. ನಿಮ್ಮ ದುಡ್ಡು ಬಡ್ಡಿ ಏನು ಬೇಡ ಅಂತ ಹೇಳಿ ಒಳ್ಳೆ ಐಡಿಯಾ ಮಾಡಿವ್ರೆ. ಇವಾಗ ಹೆಂಗಿದ್ರೆ ಇವ್ರ ತಕ್ಕ ಹೋಗಲೇಬೇಕು. ಮತ್ತೆ ಅಲ್ಲ ಕಷ್ಟಕ್ಕೆ ಆಗಿರ್ತಾರಲ್ಲ, ಕೊಟ್ಟಿರ್ತಾರಲ್ಲ ಅಂತ ನೆನೆಸ್ಕೊಂಬಲ್ಲ. ಮತ್ತು ಜೋರು ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳು? ಯಾರು ಸುಮ್ಮನೆ ಇರಲ್ಲ. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.